ಅರ್ಜುನ್ ಮತ್ತು ದೀಪಾ ಹೊಸದಾಗಿ ಮದುವೆಯಾದ ಸುಂದರ ಜೋಡಿ. ಅವರಿಬ್ಬರೂ ಆಗತಾನೇ ದೂರದ ಊಟಿಯಿಂದ ಹನಿಮೂನ್ ಮುಗಿಸಿ ತಮ್ಮ ಮನೆಗೆ ಹಿಂದಿರುಗುತ್ತಿದ್ದಾರೆ. ದೀಪಾಳ ಬಲಗಾಲಿಗೆ ಬ್ಯಾಂಡೇಜ್ ಇದೆ. ಅರ್ಜುನ್ ದೀಪಾಳ ಕೈ ಹಿಡಿದು ಹಾಸಿಗೆಯ ಮೇಲೆ ನಿಧಾನಕ್ಕೆ ಕೂರಿಸುತ್ತ, ಅಬ್ಬಾ, ಕೊನೆಗೂ ಮನೆಗೆ ಬಂದೆವು. ಹನಿಮೂನ್ನ ಸುಂದರ ನೆನಪುಗಳು ಮಾತ್ರ ಉಳಿದಿವೆ, ಜೊತೆಗೆ ನಿನ್ನ ಈ ಕಾಲು ನೋವು ಕೂಡ ನಮ್ಮ ಜೊತೆಗೆ ಬಂತು ಎಂದಾಗ ದೀಪಾ ನಗುತ್ತಾ, ಅದೇ ನೆನಪಿಗಾಗಿ ಆ ಬೆಟ್ಟದ ಮೇಲಿನ ಪ್ರೀತಿಯ ಜಗಳ, ಜಾರಿ ಬಿದ್ದಿದ್ದೆಲ್ಲ ಮರೆಯಲು ಸಾಧ್ಯವೇ ಇಲ್ಲ. ಇರ್ಲಿ ಬಿಡಿ, ಈ ನೋವು ಬೇಗ ಕಡಿಮೆಯಾಗುತ್ತೆ. ಅರ್ಜುನ್, ಅದಕ್ಕಲ್ಲ ನಾನು ಹೇಳಿದ್ದು. ನಾನು ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಆಫೀಸ್ಗೆ ಹೋಗಬೇಕಲ್ಲ ಎಂದು ಯೋಚಿಸುತ್ತಿದ್ದೇನೆ. ದೀಪಾ, ಪರವಾಗಿಲ್ಲ ಅರ್ಜುನ್, ನಾನು ಕಾಫಿ ಮಾಡಿ ಕುಡಿಯುತ್ತೇನೆ. ಟಿವಿ ನೋಡುತ್ತೇನೆ. ನೀನು ನಿಶ್ಚಿಂತೆಯಿಂದ ಹೋಗು ಎಂದು ದೀಪಾ ಅರ್ಜುನ್ಗೆ ಧೈರ್ಯ ಹೇಳಿದರು. ಆತನ ಮನಸ್ಸಿನಲ್ಲಿ ಚಿಂತೆ. ಆಗ ದೀಪಾ ಅರ್ಜುನ್ನ ಮೊಬೈಲ್ ತೆಗೆದು ಪ್ರಿಯಾಗೆ ಕಾಲ್ ಮಾಡಿದಳು. ರೀ, ಇನ್ನು ಹೆಚ್ಚಿನ ಚಿಂತೆ ಮಾಡಬೇಡಿ, 1 ವಾರದ ಕಾಲ ಪ್ರಿಯಾ ನಮಗೆ ಸಹಾಯ ಮಾಡಲು ಬರುತ್ತಾಳೆ. ನಾನು ಆಕೆಗೆ ಕರೆ ಮಾಡಿದ್ದೇನೆ ಎಂದು ತನ್ನ ಗಂಡನಿಗೆ ಹೇಳಿದಳು. ಪ್ರಿಯಾ ದೀಪಾಳ ಸ್ವಂತ ತಂಗಿ. ಪ್ರಿಯಾ ಖುಷಿಯಿಂದ ಸೂಟ್ಕೇಸ್ ಹಿಡಿದುಕೊಂಡು ಮನೆಗೆ ಬಂದಳು. ಅವಳು ತಕ್ಷಣ ದೀಪಾಳ ಸಹಾಯದಲ್ಲಿ ತೊಡಗಿದಳು. ಪ್ರಿಯಾ ತನ್ನ ಅಕ್ಕನಿಗೆ, ಅಕ್ಕ, ನೀನು ಎಷ್ಟು ಕೇರ್ಲೆಸ್ ಗೊತ್ತಾ? ಜಗತ್ತಿನ ಸುಂದರ ದೃಶ್ಯಗಳನ್ನು ನೋಡಲು ಹೋದವಳು ಈ ಗಾಯ ಮಾಡಿಕೊಂಡು ಬಂದಿದ್ದೀಯಾ? ಆಗ ದೀಪಾ, ಸದ್ಯ ನೀನು ಬಂದೆ. ನನ್ನನ್ನು ಅರ್ಜುನ್ಗಿಂತ ಹೆಚ್ಚಿಗೆ ನೀನು ಕೇರ್ ಮಾಡುತ್ತೀಯಾ? ಅರ್ಜುನ್ ನಗುತ್ತಾ, ದೀಪಾ ಸತ್ಯ ಹೇಳುತ್ತಿದ್ದಾಳೆ ಪ್ರಿಯಾ. ಅಡುಗೆಯ ಜವಾಬ್ದಾರಿಯೆಲ್ಲ ಈಗ ನಿನ್ನ ಮೇಲಿದೆ. ಮರುದಿನದಿಂದ ಪ್ರಿಯಾ ಅಡುಗೆ ಮನೆಯ ಜವಾಬ್ದಾರಿ ವಹಿಸಿಕೊಳ್ಳುತ್ತಾಳೆ. ಅವಳು ಭಾವ ಅರ್ಜುನ್ಗೆ ಬೆಳಗ್ಗೆ ಬೇಗ ಕಾಫಿ ಕೊಡುವುದು, ಆತನ ಬಟ್ಟೆ ಇಸ್ತ್ರಿ ಮಾಡುವುದು, ದೀಪಾಳಿಗೆ ಸಹಾಯ ಮಾಡುವುದು ಎಲ್ಲವನ್ನೂ ಸಂತೋಷದಿಂದ ಮಾಡುತ್ತಾಳೆ. ರಾತ್ರಿ 10 ಗಂಟೆ. ದೀಪಾ ಕೋಣೆಯಲ್ಲಿ ಮಲಗಿರುತ್ತಾಳೆ. ಅರ್ಜುನ್ ಹಾಲ್ನಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತು ಕೆಲಸ ಮಾಡುತ್ತಿದ್ದರೆ ಪ್ರಿಯಾ ಕಾಫಿ ತಂದು ಕೊಡುತ್ತಾಳೆ. ಪ್ರಿಯಾ ಕಾಫಿ ಕೊಡುತ್ತಾ, ಹೀಗೆ ರಾತ್ರಿಯಿಡೀ ಕೆಲಸ ಮಾಡಿದರೆ ಆರೋಗ್ಯ ಹಾಳಾಗುತ್ತದೆ ಭಾವ. ನಾಳೆ ಬೇಗ ಆಫೀಸ್ಗೆ ಹೋಗಿ ಬೇಗ ಬನ್ನಿ ಎನ್ನುತ್ತಾಳೆ. ಅರ್ಜುನ್ ಅವಳನ್ನು ನೋಡುತ್ತಾ, ಥ್ಯಾಂಕ್ಸ್ ಪ್ರಿಯಾ. ನಿನ್ನ ಕಾಫಿಯ ರುಚಿ ದೀಪಾಳ ಕಾಫಿಗಿಂತ ಚೆನ್ನಾಗಿದೆ. ನಿನ್ನ ಹಾಗೆ ಇದು ಕೂಡ ಸಿಹಿಯಾಗಿದೆ. ಪ್ರಿಯಾ ಸ್ವಲ್ಪ ನಾಚಿಕೊಂಡು ಭಾವ ಅಕ್ಕನಿಗೆ ಗೊತ್ತಾದರೆ ಕೋಪ ಮಾಡಿಕೊಳ್ಳುತ್ತಾಳೆ. ನಿನ್ನ ಅಕ್ಕನಿಗೆ ಕಾಫಿ ಮತ್ತು ಕೆಲಸ ಬಿಟ್ಟರೆ ಬೇರೇನೂ ಗೊತ್ತಿಲ್ಲ. ನೀನು ಬಂದ ಮೇಲೆ ಈ ಮನೆಯ ಚಿತ್ರಣವೇ ಬದಲಾಗಿದೆ. ಈ ರೀತಿಯ ಸಂಭಾಷಣೆಗಳು ಕ್ರಮೇಣವಾಗಿ ಹೆಚ್ಚಾಗುತ್ತಾ ಹೋದವು. ಅವರ ಇಬ್ಬರ ಕಣ್ಣೋಟದಲ್ಲಿ ಪ್ರೀತಿ ಮತ್ತು ಗುಟ್ಟಿನ ಒಲವು ಕಾಣಿಸಿಕೊಳ್ಳುತ್ತದೆ. ಕೆಲ ದಿನಗಳ ನಂತರ ದೀಪಾ ನಿದ್ದೆಗೆ ಜಾರಿದ ನಂತರ ಇಬ್ಬರೂ ಮೊಬೈಲ್ನಲ್ಲಿ ಗಂಟೆಗಟ್ಟಲೆ ಚಾಟಿಂಗ್ ಮಾಡಲು ಶುರು ಮಾಡುತ್ತಾರೆ. ಐ ಲವ್ ಯು ಎಂಬ ಸಂದೇಶಗಳು ವಿನಿಮಯಗೊಳ್ಳುತ್ತವೆ. ಹೀಗೆ 1 ವಾರ ಕಳೆದಿರುತ್ತದೆ. ದೀಪಾಳ ಕಾಲಿನ ನೋವು ಸಂಪೂರ್ಣ ಕಡಿಮೆಯಾಗುತ್ತದೆ. ಆದರೆ ಅವಳ ಮನಸ್ಸಿನಲ್ಲಿ ಅರ್ಜುನ್ ಮತ್ತು ಪ್ರಿಯಾಳ ವರ್ತನೆಯ ಬಗ್ಗೆ ಅನುಮಾನಗಳು ಶುರುವಾಗಿರುತ್ತದೆ. ಅವಳು ಅವರಿಬ್ಬರನ್ನೂ ಗುಟ್ಟಾಗಿ ಗಮನಿಸಲು ಆರಂಭಿಸುತ್ತಾಳೆ. ದೀಪಾಳ ಅಂತರಂಗ ಮಾತನಾಡಲು ಆರಂಭಿಸುತ್ತದೆ. ಹೊಸದಾಗಿ ಮದುವೆಯಾದ ಗಂಡ ಈ ರೀತಿ ಎಂದು ತಿಳಿದಾಗ ಅವಳಿಗೆ ಭಯವಾಗುತ್ತದೆ. ಪ್ರೀತಿಯ ಬಂಧದಲ್ಲಿ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಗೊತ್ತಾ? ಅದು ಮರೆ ಆದಾಗ ನೋವು ಮತ್ತು ಅನುಮಾನ ಬೆಳೆಯಲು ಶುರುವಾಗುತ್ತೆ. ನನ್ನ ಗಂಡ ಅರ್ಜುನ್ ಮತ್ತು ನನ್ನ ತಂಗಿ ಪ್ರಿಯಾ ನನಗೆ ಗೊತ್ತಿಲ್ಲದಂತೆ ಬೇರೆ ಏನೋ ಮಾತನಾಡುತ್ತಿದ್ದಾರೆ. ನನ್ನ ಪ್ರೀತಿ ಹೀಗೆ ಸುಳ್ಳಾಗಲು ಬಿಡುವುದಿಲ್ಲ ಎಂದುಕೊಂಡ ದೀಪಾ ಒಂದು ದಿನ ರಾತ್ರಿ ಅರ್ಜುನ್ ಬಾಲ್ಕನಿಯಲ್ಲಿ ಪ್ರಿಯಾಗೆ ಮೆಸೇಜ್ ಮಾಡುತ್ತಿರುತ್ತಾನೆ. ದೀಪಾ ಬಾತ್ರೂಂಗೆ ಹೋಗುವ ನೆಪದಲ್ಲಿ ಅರ್ಜುನ್ನ ಮೊಬೈಲ್ ಅನ್ನು ಚಾಣಾಕ್ಷತನದಿಂದ ತೆಗೆದುಕೊಳ್ಳುತ್ತಾಳೆ. ದೀಪಾ ಎಲ್ಲಾ ಮೆಸೇಜ್ಗಳನ್ನು ಅವಸರದಿಂದ ಓದಿ ದಿಗ್ಭ್ರಮೆಗೊಳ್ಳುತ್ತಾಳೆ. ಪ್ರೀತಿಯ ಮಾತುಗಳು, ರಹಸ್ಯ ಭೇಟಿಯ ಯೋಜನೆಗಳು ಎಲ್ಲವೂ ಆಕೆಯ ಕಣ್ಣ ಮುಂದೆ ಸುಳಿಯುತ್ತವೆ. ದೀಪಾ ಕೋಪದಿಂದ, ಆದರೆ ಗಟ್ಟಿ ಧ್ವನಿಯಲ್ಲಿ, ಪ್ರಿಯಾ, ನೀನು ನನಗಾಗಿ ಬಂದವಳೆ, ನಿನಗೆ ನನ್ನ ಗಂಡನೇ ಬೇಕಾಯ್ತಾ? ಇಷ್ಟು ಸುಂದರವಾದ ನನ್ನ ಜೀವನವನ್ನು ಮುರಿಯಲು ಬಂದೆಯಾ? ನಂಬಿಕೆ ಎಂದರೆ ನಿನಗೆ ಇಷ್ಟೊಂದು ಅಗದ್ದೆ? ಆ ಕ್ಷಣದಲ್ಲಿ ದೀಪಾ ಬಾಗಿಲು ತೆರೆದು ಹೊರಗೆ ಹೋಗುವ ಬದಲು ಶಾಂತಳಾಗಿ ಪುನಃ ಹಾಸಿಗೆಯಲ್ಲಿ ಮಲಗಿದಳು. ಅವಳ ಕಣ್ಣಲ್ಲಿ ಒಂದು ಹೊಸ ದೃಢ ಸಂಕಲ್ಪ ಮೂಡಿತು, ಅವರಿಗೆ ಬುದ್ಧಿ ಕಲಿಸಬೇಕು ಎಂದುಕೊಂಡಳು. ಮರುದಿನ ಬೆಳಿಗ್ಗೆ ದೀಪಾ ಅಡುಗೆಮನೆಯಲ್ಲಿ ಜೋರಾಗಿ ಮಾತನಾಡುತ್ತಾ ತರಕಾರಿ ಕತ್ತರಿಸುತ್ತಿರುತ್ತಾಳೆ. ಅರ್ಜುನ್ ಮತ್ತು ಪ್ರಿಯಾ ಅಲ್ಲಿಗೆ ಬರುತ್ತಾರೆ. ದೀಪಾ ತನ್ನ ಗಂಡ ಅರ್ಜುನ್ಗೆ, ನಾನು ಇವತ್ತು ಬಿರಿಯಾನಿ ಮಾಡಬೇಕು ಎಂದುಕೊಂಡಿದ್ದೇನೆ, ನೀವು ಹೋಗಿ ಚಿಕನ್ ತೆಗೆದುಕೊಂಡು ಬನ್ನಿ ಎಂದು ಹೇಳುತ್ತಾಳೆ. ಅರ್ಜುನ್ ಚಿಕನ್ ತರಲು ಮಾರ್ಕೆಟ್ಗೆ ಹೊರಡುತ್ತಾನೆ.
ಆಗ ದೀಪಾ ತನ್ನ ತಂಗಿ ಪ್ರಿಯಾಳ ಕಡೆ ತಿರುಗಿ ತರಕಾರಿ ಮೆಣಸಿನಕಾಯಿ ಹಿಡಿದುಕೊಂಡಿರುವ ಆಕೆಯ ಕಣ್ಣಲ್ಲಿ ಯಾವ ಭಾವನೆಯೂ ಇರುವುದಿಲ್ಲ. ಅದು ಕೇವಲ ಶಾಂತ ದೃಢ ನಿರ್ಧಾರವಾಗಿರುತ್ತದೆ. ಪ್ರಿಯಾ, ನೀನು ಇಲ್ಲಿಗೆ ಏಕೆ ಬಂದಿದ್ದೀಯಾ ಎಂದು ಕೇಳಿದಾಗ ಪ್ರಿಯಾ ಭಯದಿಂದ, ಅಕ್ಕ, ನೀನು ಕಾಲು ನೋವಿನಿಂದ ಇರುವಾಗ ನಾನು ನಿನಗೆ ಸಹಾಯ ಮಾಡಲು ಬಂದೆ. ಆಗ ದೀಪಾ, ಇದೆಲ್ಲ ಸುಳ್ಳು. ನೀನು ಬಂದಿರುವುದು ನನ್ನ ಗಂಡನಿಗೆ ಸಹಾಯ ಮಾಡಲು, ಅವನೊಂದಿಗೆ ಪ್ರೀತಿಸಲು. ನನ್ನ ಗಂಡನನ್ನೇ ಕದಿಯಲು ಬಂದಿದ್ದೀಯಾ? ಪ್ರಿಯಾಳಿಗೆ ಆಘಾತವಾಯಿತು. ಅವಳು ನೆಲಕ್ಕೆ ಮೊಣಕಾಲೂರಿ ಕುಳಿತುಕೊಂಡು, ಅಕ್ಕ, ಅದು ಆಕಸ್ಮಿಕವಾಗಿ ನಮಗೆ ಗೊತ್ತಿಲ್ಲದೆ ಆಗಿದೆ. ಆಗ ದೀಪಾ ಕೋಪದಿಂದ ಕೂಗಾಡದೆ ತುಂಬಾ ಶಾಂತವಾಗಿ ಮಾತನಾಡುತ್ತಾಳೆ, ಗೊತ್ತಿಲ್ಲದೆ ಎಂಬ ಶಬ್ದ ಗಂಡು ಹೆಣ್ಣಿನ ಮನಸ್ಸಿಗೆ ಮಾತ್ರ ಸರಿಹೋಗಬಹುದು. ಆದರೆ ಅದು ಸಂಬಂಧಗಳ ಅಂತ್ಯ. ಅಪ್ಪ ಅಮ್ಮ ನಿನ್ನನ್ನು ನನ್ನ ಬಳಿ ಕಳುಹಿಸಿದ್ದು ನಂಬಿಕೆಯಿಂದ. ನಮ್ಮ ರಕ್ತದ ಸಂಬಂಧದ ಮೇಲೆ, ಸಹೋದರಿಯ ಪ್ರೀತಿಯ ಮೇಲೆ ನಂಬಿಕೆ ಇಟ್ಟು. ಆ ನಂಬಿಕೆಯನ್ನು ನೀನು ಮುರಿದು ಹಾಕಿದೆ. ದೀಪಾ ಮುಂದೆ ಬಂದು ಮೊಬೈಲ್ ತೆಗೆದು ಎಲ್ಲಾ ಚಾಟಿಂಗ್ ಸ್ಕ್ರೀನ್ ತೋರಿಸುತ್ತಾಳೆ. ದೀಪಾ, ಇವನನ್ನು ಪ್ರೀತಿಸುವ ಮೊದಲು ನೀನು ನನ್ನೊಂದಿಗೆ ಕಳೆದ ಕ್ಷಣಗಳನ್ನೇಕೆ ಮರೆತೆ? ನಿನ್ನ ಅಕ್ಕನ ನೋವಿಗೆ ಸಮಾಧಾನ ಹೇಳಲು ಬಂದ ನೀನು ಆ ನೋವನ್ನೇ ಶಾಶ್ವತವಾಗಿಸಲು ಹೊರಟಿಯಲ್ಲ? ಇದೇನಾ ನೀನು ನನಗೆ ಕೊಟ್ಟ ಮರ್ಯಾದೆ? ಅದೇ ಸಮಯದಲ್ಲಿ ಅರ್ಜುನ್ ಕೂಡ ಮನೆಗೆ ಆಗಮಿಸಿದ. ಅಡುಗೆ ಮನೆಯಲ್ಲಿ ದೀಪಾ ಮತ್ತು ಪ್ರಿಯಾಳ ದೃಶ್ಯ ನೋಡಿ ಗಾಬರಿಯಾಗಿ ದೀಪಾ ತರಕಾರಿಯನ್ನು ಕೆಳಗಿಟ್ಟು ಅರ್ಜುನ್ನ ಬಳಿ ಬಂದು ಅವನನ್ನು ನೇರವಾಗಿ ನೋಡುತ್ತಾಳೆ. ನಿನ್ನ ಪಾಲಿಗೆ ಪತ್ನಿಯ ಪ್ರೀತಿ 1 ವಾರದ ಕಾಲದ ಶೂನ್ಯವಾಗಿತ್ತಲ್ಲವೇ? 1 ಕಾಲು ನೋವಿಗೆ ನೀನು ನನ್ನನ್ನು ಮರೆತಿದ್ದೀಯಾ? ನಮ್ಮ ಹನಿಮೂನ್ನ ನೆನಪು, ನಾನು ನಿನಗೋಸ್ಕರ ಕಂಡ ಕನಸು ಎಲ್ಲವೂ ಸುಳ್ಳಾಯಿತಲ್ಲವೇ? ಅರ್ಜುನ್ ತಲೆ ತಗ್ಗಿಸಿ ಮೌನವಾಗಿ ನಿಂತುಬಿಟ್ಟ. ಅವಳು ಸರಿ, ಒಂದು ನಿರ್ಧಾರವಾಗಬೇಕು ಎಂದು ಅರ್ಜುನ್ ಮತ್ತು ಪ್ರಿಯಾಳ ಕಡೆ ಕೈಮುಗಿಯುತ್ತಾಳೆ. ನಾನು ನಿಮಗೆ ಇಬ್ಬರಿಗೂ ಇಲ್ಲಿಂದ ಹೋಗಲು ಸಂಪೂರ್ಣ ಸ್ವಾತಂತ್ರ್ಯ ನೀಡುತ್ತಿದ್ದೇನೆ. ಒಂದು ವೇಳೆ ನಿಮ್ಮಿಬ್ಬರ ಪ್ರೀತಿ ನಿಜವಾಗಿದ್ದರೆ ಈಗಲೇ ಈ ಮನೆಯಿಂದ ಹೋಗಿ ಹೊಸ ಜೀವನ ಶುರು ಮಾಡಿ. ನಾನು ನಿಮಗೆ ಅಡ್ಡ ಬರಲ್ಲ. ಅಥವಾ ಗಂಡ ಹೆಂಡತಿಯ ಪ್ರೀತಿಯ ನಿಜವಾದ ಅರ್ಥವನ್ನು ಅರಿತುಕೊಂಡು, ನಾನು ಇಟ್ಟಿರುವ ನಂಬಿಕೆಯ ಬೆಲೆ ಏನು ಎಂದು ಅರ್ಥ ಮಾಡಿಕೊಂಡರೆ ನನ್ನೊಂದಿಗೆ ಇರು. ಆದರೆ ಪ್ರಿಯಾ, ನೀನು ನಮ್ಮಿಬ್ಬರ ಜೀವನದಿಂದ ದೂರವಾಗಬೇಕು. ಇದು ನಿನ್ನ ತಪ್ಪಿಗೆ ಶಿಕ್ಷೆ ಅಲ್ಲ, ಇದು ನಮ್ಮಿಬ್ಬರ ಸಂಬಂಧದ ಸುರಕ್ಷತೆ. ಇದೆಲ್ಲವನ್ನು ನೋಡಿ ಅರ್ಜುನ್ನ ಮನಸ್ಸಿನಲ್ಲಿ ದೊಡ್ಡ ಒಳ ಸಂಘರ್ಷ ನಡೆಯಿತು. ಕೆಲಕ್ಷಣಗಳ ಮೌನದ ನಂತರ ಅರ್ಜುನ್ ಕಣ್ಣಿನಲ್ಲಿ ನೀರು ತುಂಬಿ, ದೀಪಾ, ನನ್ನನ್ನು ಕ್ಷಮಿಸು. ನನ್ನನ್ನು ಅಜ್ಞಾನ ಮತ್ತು ತಾತ್ಕಾಲಿಕ ಆಕರ್ಷಣೆ ಸೋಲಿಸಿತು. ನಿನ್ನ ಪ್ರೀತಿಯ ಮಹತ್ವ ನನಗೆ ಈಗ ಅರಿವಿಗೆ ಬಂದಿದೆ. ನಾನು ಎಂದಿಗೂ ನಿನ್ನವನು. ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಇಲ್ಲ ಎಂದು ಅರ್ಜುನ್ ಹೆಂಡತಿಯ ಕಾಲು ಹಿಡಿದು ಕ್ಷಮೆ ಕೇಳುತ್ತಾನೆ. ಪ್ರಿಯಾ ಅಳುತ್ತಾ ತಪ್ಪಿನ ಅರಿವಾಗಿ, ಅಕ್ಕ, ಭಾವ, ನನ್ನನ್ನು ಕ್ಷಮಿಸಿ. ನಾನು ಮಾಡಿದ ತಪ್ಪು ಕ್ಷಮಿಸಲಾಗದ್ದು. ನಾನು ನಿಮ್ಮಿಬ್ಬರ ಪ್ರೀತಿಯ ಮಧ್ಯೆ ಇನ್ನೆಂದಿಗೂ ಬರುವುದಿಲ್ಲ. ನನಗೆ ನನ್ನ ತಪ್ಪಿನ ಪಾಠ ಕಲಿಸಿದ್ದಕ್ಕೆ ಧನ್ಯವಾದಗಳು ಅಕ್ಕ. ಪ್ರಿಯಾ ಕೂಡಲೇ ತನ್ನ ಸೂಟ್ಕೇಸ್ ಹಿಡಿದು ಅರ್ಜುನ್ ಮತ್ತು ದೀಪಾಳನ್ನು ಹಿಂದಿರುಗಿ ನೋಡದೆ ಕಣ್ಣೀರಿನೊಂದಿಗೆ ಆ ಮನೆಯಿಂದ ಹೊರಟು ಬಂದಳು. 6 ತಿಂಗಳ ನಂತರ ಅರ್ಜುನ್ ಮತ್ತು ದೀಪಾ ನಗುತ್ತಾ ಪ್ರೀತಿಯಿಂದ, ಸಂತೋಷದಿಂದ ಇರುತ್ತಾರೆ. ಅರ್ಜುನ್ ಮೊದಲಿನದಕ್ಕಿಂತ ಹೆಚ್ಚು ಕಾಳಜಿಯಿಂದ ಇರುತ್ತಾನೆ. ದೀಪಾ ಅರ್ಜುನ್ ಕೈ ಹಿಡಿದು, ನಮ್ಮ ಮದುವೆಯ ಜೀವನದಲ್ಲಿ ಬಂದು ಹೋದ ಒಂದು ಬಿರುಗಾಳಿಯಿಂದ ನೀನು ಪಾಠ ಕಲಿತು ಬಂದೆ. ಸಂಬಂಧದಲ್ಲಿ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಅಂತ ನನಗೆ ನಿನ್ನ ಮೇಲೆ ಕೋಪ ಬಂದಾಗ ಅರಿವಾಯಿತು. ನೀನು ನನ್ನ ಜೀವನಕ್ಕೆ ದೊಡ್ಡ ಪಾಠ ಕಲಿಸಿದೆ ದೀಪಾ. ಈಗ ನಮಗೆ ಪ್ರೀತಿಯ ನಿಜವಾದ ಅರ್ಥ ಏನು ಅಂತ ಗೊತ್ತಾಗಿದೆ ಎಂದು ಅರ್ಜುನ್ ದೀಪಾಳನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾನೆ. ಮನೆಯಲ್ಲಿ ಮತ್ತೆ ಶಾಂತಿ ಮತ್ತು ಸಂತೋಷ ತುಂಬಿರುತ್ತದೆ.